ಹೇಳಲಿಕ್ಕೆ ಇರೋದನ್ನೇ 6 ಕೆ ಜಿ ತೂಕ ಇಳಿಸ್ಕೊಳ್ಳಿ ಅಂತ. ಯಾರೇ ಎಷ್ಟೆಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಅದು ಸೆಕೆಂಡ್ರಿ. ಬಟ್ ನಾನು ಹೇಳ್ತಾ ಇರೋದು 1 ತಿಂಗಳಲ್ಲಿ 6 ಕೆ ಜಿ ತೂಕ ಹೇಗೆ ಕಡಿಮೆ ಮಾಡೋದು ಅಂತ. ಅಸಾಧ್ಯ ಅಂತ ತಮಗೆ ಅನಿಸ್ತಾ ಇರ್ಬೋದು, ಯಾಕಂದರೆ ತಾವು ಕೂಡ ಎಷ್ಟೊಂದು ಕಡೆ ಅದನ್ನು ಪ್ರಯತ್ನ ಮಾಡಿರ್ತೀರ. ಎಲ್ಲೂ ಕೂಡ 1 ಇಂಚು ಕೂಡ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರಲ್ಲ, 1 ಕೆ ಜಿ ಕೂಡ ಕಡಿಮೆ ಆಗ್ತಾ ಇರಲ್ಲ. ಎಲ್ಲೋ ಕಷ್ಟಪಟ್ಟು ನ್ಯಾಚುರೋಪತಿ ಅಂತೆ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲ್ ಅಂತ ಹೋದಾಗೆ ಒಂದು ಸ್ವಲ್ಪ ಫಾಸ್ಟಿಂಗ್ ಮಾಡಿದ್ರು, ಏನೋ ಜ್ಯೂಸ್ ಕೊಟ್ಟರು, ಅದರಿಂದ ಒಂದು 2 ಕೆ ಜಿ ಕಡಿಮೆ ಆದೆ. ಮತ್ತು ಮನೆಗೆ ಬಂದಮೇಲೆ ಮತ್ತೆ ಒಂದು 15-20 ದಿವಸದಲ್ಲಿ ಆ ವೇಟ್ ವಾಪಸ್ ಬಂತು ಡಾಕ್ಟ್ರ್ ಅಂತ ಹೇಳಿರೋರು ತುಂಬ ಜನ ಇದ್ದಾರೆ. ಬಟ್ ಈ ವರ್ಷ ಆ ಒಂದು ನಿಮಗೆ ಆ ಥರ ಆದಂಥ ಒಂದು ದುಃಖದ ಸಂಗತಿ ಆಗೋದು ಬೇಡ ಅಂತಲೇ ನಾವು ಶತಾಯು ಆಯುರ್ವೇದ ಹಾಗೂ TV9 ಕೈ ಜೋಡಿಸ್ಬಿಟ್ಟು ತಮ್ಮೆಲ್ಲರಿಗೂ ಅನುಕೂಲ ಆಗಲಿ 6 ಕೆ ಜಿ ತೂಕ 1 ತಿಂಗಳಲ್ಲಿ ಹೇಗೆ ಕಡಿಮೆ ಮಾಡೋದು ಅಂತಲೇ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ತುಂಬ ಏನೋ ರಾಕೆಟ್ ಸೈನ್ಸ್ ಇಲ್ಲ, ತುಂಬ ಸಿಂಪಲ್ಲಾಗಿ ಮನೇಲಿ ಇದ್ಕೊಂಡು ಕೂಡ ನಾವು ಹೇಳೋದು ಈ ಪ್ರೋಗ್ರಾಮಲ್ಲಿ ಶತಾಯುಗೆ ಬಂದರೆ 1 ತಿಂಗಳಲ್ಲಿ 6 ಕೆ ಜಿ ಹೇಗೆ ತೂಕ ಇಳಿಸೋದು ಅಂತ. ಬಟ್ ತಾವು ಏನಾದರೂ ಮನೆಯಲ್ಲೇ ಮಾಡ್ತಾ ಇದ್ದಾರೆ, ಈ ಪ್ರೋಗ್ರಾಮಲ್ಲಿ ಡೀಟೇಲಾಗಿ ನೋಡಿದಾಗೆ ತಾವು ನಾನು ಕೆಲವೊಂದು ಟಿಪ್ಸು ಕೆಲವೊಂದು ನಿಮಗೆ ಪ್ರೊಸೀಜರ್ಸ್ ಹೇಳ್ಕೊಡ್ತೀನಿ. ಮನೆಯಲ್ಲೂ ಕೂಡ ಪ್ರತಿ ತಿಂಗಳು 2-2 ಕೆ ಜಿ ತೂಕ ಹೇಗೆ ಇಳಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಇದನ್ನು ಡೀಟೇಲಾಗಿ. ಮುಖ್ಯವಾಗಿ ನಾವು ಈ ಶತಾಯುನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ವೆಯ್ಟ್ ಲಾಸ್ ಡಿಟಾಕ್ಸ್ ಅಂತಲೇ ಇದೆ, ಅದಕ್ಕೆ ನಾವು ಲಿವರ್ ಡಿಟಾಕ್ಸ್ ಅಂತ ಇದೆ. ಯಾಕಂದರೆ ನಾವು ತಿಂದಿರೋ ಆಹಾರ ಜೀರ್ಣ ಆಗಿ ಬಾಡಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಲಿವರ್ ಚೆನ್ನಾಗಿರಬೇಕು. ಯಾವಾಗ ಲಿವರ್ ಚೆನ್ನಾಗಿರೋದಿಲ್ಲ, ನಾವು ತಿಂದಿರೋ ಆಹಾರ ಆದಷ್ಟು ಫ್ಯಾಟಾಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಅಂದರೆ ಫ್ಯಾಟಾಗಿ ಕೊಬ್ಬಿನ ಅಂಶವಾಗಿ ಶೇಖರಣೆ ಆಗ್ತಾ ಇರುತ್ತೆ. ಆ ಫ್ಯಾಟ್ ಅಕ್ಯುಮುಲೇಷನ್ ಆಗೋದು ಬ್ರೇಕ್ ಹೇಗೆ ಮಾಡೋದು ಅಂತಲೇ ನಾವು ಫಸ್ಟು ಶತಾಯುನಲ್ಲಿ ವೆಯ್ಟ್ ಲಾಸಿಗೆ ಬಂದ ತಕ್ಷಣ ಲಿವರ್ ಡಿಟಾಕ್ಸ್ ಅಂತ ಮಾಡ್ತೀವಿ. ಒಂದ್ಸರಿ ನಾವು ಡಿಟಾಕ್ಸ್ ಮಾಡ್ತು ಅಂದರೆ ನಿಮ್ಮದು ಮೆಟಬಾಲಿಸಮ್ ಏನಿದೆ, ಈ ಡೈಜೆಷನ್ ಪ್ರೊಸೆಸ್ ಏನಿದೆ, ಚಯಾಪಚಯ ಕ್ರಿಯೆ ಏನಿದೆ, ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೋಡಿ, ಒಂದು ಅನ್ನ ಬೇಯಬೇಕು ಅಂದರೆ ಹೇಗೆ ಬೆಂಕಿ ತುಂಬಾ ಚೆನ್ನಾಗಿದ್ದರೆ ಅನ್ನ ಚೆನ್ನಾಗಿ ಬೇಯುತ್ತೆ, ಅದೇ ಥರ ನಿಮ್ಮದು ಮೆಟಬಾಲಿಸಮ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಫ್ಯಾಟ್ ಬರ್ನಿಂಗ್ ಆಗುತ್ತೆ.